ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 22ಕ್ಕೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ. ಯುಪಿಎಸ್ಟಿ ಅಲ್ಲ, ಬೆಂಗಳೂರಲ್ಲೂ ಅಂದೇ ಹೆರಿಗೆ ಮಾಡಿಸಲು ಗರ್ಭಿಣಿಯರ ಮನವಿ. ಡಿಮ್ಯಾಂಡ್ಗೆ ತಕ್ಕಂತೆ ಸಿಸೇರಿಯನ್ ಮಾಡೋಕ್ಕಾಗಲ್ಲ ಅಂತಿರೋ ವೈದ್ಯರು. ತೊಂಬತ್ತೆರಡರ ಹೋರಾಟದಲ್ಲಿ ಭಾಗಿ, ಈಗಲೂ ಇಟ್ಟುಕೊಂಡಿದ್ದಾರೆ ಬಾಬ್ರಿ ಮಸೀದಿಯ ಇಟ್ಟಿಗೆ. ನ್ಯೂಸ್ ಫಸ್ಟ್ ಜೊತೆ ನೆನಪು ಹಂಚಿಕೊಂಡ ದಾವಣಗೆರೆಯ ಕರಸೇವಕ ರೇವಣಸಿದ್ದಪ್ಪ. ರಾಮಲಲ್ಲಾನ ದೇಗುಲದಲ್ಲಿ ರಾರಾಜಿಸಲಿದೆ 2100 ಕೆಜಿ ತೂಕದ ಬೃಹತ್ ಘಂಟೆ. ಭಾರತದಲ್ಲೇ ಅತಿ ದೊಡ್ಡ ಗಂಟೆ ಎಂಬ ಹೆಗ್ಗಳಿಕೆ. ಆಗ್ರಾ ಬಳಿಯ ನಿವಾಸಿಯಿಂದ ರಘುಕುಲ ತಿಲಕನಿಗೆ ಕಾಣಿಕೆ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಡ್ವಾಣಿ ಭಾಗವಹಿಸೋಕೆ ನಿರ್ಧರಿಸಿರುವ ಬಿಜೆಪಿ ಹಿರಿಯ ಧುರೀಣ. ಅಗತ್ಯ ವೈದ್ಯಕೀಯ ಸೌಲಭ್ಯ ಒದಗಿಸಲು ಟ್ರಸ್ಟ್ ನಿರ್ಧಾರ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲಿ ಭುಗಿಲೆದ್ದಿದ್ದ ಅಸಮಾಧಾನ. ಕೇಸರಿ ಪಾಳೆಯಕ್ಕೆ ಟ್ರಬಲ್ ಶೂಟರ್ಗಳಾದ ದಳಪತಿಗಳು. ವಿ ಸೋಮಣ್ಣ, ಯತ್ನಾಳ್, ಜನಾರ್ದನ ರೆಡ್ಡಿ ಜೊತೆ ದೇವೇಗೌಡರು, ಕುಮಾರಸ್ವಾಮಿ ಚರ್ಚೆ. ವಿಘ್ನಗಳ ನಿವಾರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.